ಸಂಭ್ರಮದ ವೇದಿಕೆಯಲ್ಲ, ಎಚ್ಚರಿಕೆ ಸಂದೇಶ ಕೊಡೋ ವೇದಿಕೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ. ಸಂಭ್ರಮ ವೇದಿಕೆಯಲ್ಲ, ಇದು ಎಚ್ಚರಿಕೆ ಸಂದೇಶ ಕೊಡುವಂತಹ ವೇದಿಕೆ. ಕಲ್ಲು ಹೊಡೆದವರನ್ನ ಕಲ್ಲಿನ ಒಳಗೆ ಹೂತ್ ಹಾಕುವುದಕ್ಕೂ ಬರುತ್ತೆ. ನಮಗೆ ತೊಡೆ ತಟ್ಟಬೇಡಿ, ತೊಡೆ ಮುರಿಯೋ ತಾಕತ್ತು ಕೂಡ ನಮಗಿದೆ ಅಂತ ಹೇಳಿ ಸಿಟಿ ರವಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಸಿಟಿ ರವಿ ಹೇಳಿಕೆಯನ್ನ ನೀಡಿರುವಂಥದ್ದು. ನಮಗೆ ತೊಡೆ ತಟ್ಟೋಕೆ, ತೊಡೆ ಮುರಿಯೋಕ್ಕೂ ಕೂಡ ತಾಕತ್ ನಮಗಿದೆ. ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಸಿಟಿ ರವಿ ಅವರು ಈ ಹೇಳಿಕೆಯನ್ನ ಹೇಳಿದ್ದಾರೆ. ಕಲ್ಲು ಹೊಡೆದವರನ್ನ ಕಲ್ಲಿನ ಒಳಗೆ ಹೂತ್ ಹಾಕೋದಕ್ಕೂ ನಮಗೆ ಬರುತ್ತೆ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಯಾಕೆ ಬಸವ ತತ್ವದ ಅಪಚಾರ ಬಯಸ್ತೀಯಾ? ಯಾಕೆ ಸನಾತನ ಹಿಂದೂ ಧರ್ಮಕ್ಕೆ ಅಪಚಾರ ಬಯಸ್ತೀಯಾ? ಈಗಲೇ ಆಗ್ಬಿಡು. ಏನು ತುದಿ ಹೊಂಚಿ ಕಟ್ ಮಾಡ್ತಾರೆ, ಕಟ್ ಮಾಡಿಸ್ಕೋ. ಬಯಸ್ತೇನೆ. ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿರೋ ಶಿಕ್ಷೆ ಆಗ್ಬೇಕು. ನಿಲ್ಬೇಕು ಅಂತಿದ್ರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಇದೆಯಲ್ಲ, ಆ ಬುಲ್ಡೋಜರ್ ತೋರಿಸಿದೀವಿ. ಅಕ್ರಮವಾಗಿ ವಸತಿ ಕಟ್ಟಿದ್ರಿ, ಅಕ್ರಮವಾಗಿ ವಸತಿ ಕಟ್ಟಿದ್ರಿ. ಬಹಳ ಬಿಚ್ಚಿದ್ರೆ ಯಾಕೆ ಬಸವ ತತ್ವದ ಅಪಚಾರ ಬಯಸ್ತೀಯಾ? ಯಾಕೆ ಸನಾತನ ಹಿಂದೂ ಧರ್ಮಕ್ಕೆ ಅಪಚಾರ ಬಯಸ್ತೀಯಾ? ಈಗಲೇ ಆಗ್ಬಿಡು. ಏನು ತುದಿ ಹೊಂಚಿ ಕಟ್ ಮಾಡ್ತಾರೆ, ಕಟ್ ಮಾಡಿಸ್ಕೋ. ಬಯಸ್ತೇನೆ. ಹಿಂದೂ ಕಾರ್ಯಕರ್ತರ ಮೇಲೆ, ಹಿಂದೂ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿರೋ ಶಿಕ್ಷೆ ಆಗ್ಬೇಕು. ಯಾರು ಕಲ್ಲು ಹೊಡೆದ, ಆ ಕಲ್ಲು ಹೊಡೆದ ಹಿಂದ್ಗಡೆ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲರೂ ಮತ್ತು ಹಾಕಿ. ನಿಮಗ್ ತಾಕತ್ತಿದ್ರೆ, ನಿಲ್ಬೇಕು ಅಂತಿದ್ರೆ ಅಲ್ಲಿ ಯೋಗಿ ಆದಿತ್ಯನಾಥ್ ಬುಲ್ಡೋಜರ್ ಇದೆಯಲ್ಲ, ಆ ಬುಲ್ಡೋಜರ್ ತೋರಿಸಿದೀವಿ. ಅಕ್ರಮವಾಗಿ ವಸತಿ ಕಟ್ಟಿದ್ರಿ, ಅಕ್ರಮವಾಗಿ ವಸತಿ ಕಟ್ಟಿದ್ರಿ. ಬಹಳ ಬಿಚ್ಚಿದ್ರೆ ನೀವು ನೋಡ್ತಾ ಇರಬಹುದು, ಸಿಟಿ ರವಿ ಅವರು ಹೇಳ್ತಿದ್ದಾರೆ, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ, ಕಲ್ಲಿನಿಂದ ಹೊಡೆದವರನ್ನ ಕಲ್ಲೊಳಗೂ ಹೂತಾಕೋ ಕೂಡ ನಮಗೆ ಬರುತ್ತೆ ಅಂತ ಸಿಟಿ ರವಿ ಅವರು ಹೇಳ್ತಿದ್ದಾರೆ. ಎಲ್ಲೆಲ್ಲೂ ಕೂಡ ಕೇಸರಿಮಯ ಇವತ್ತು ಮದ್ದೂರಿನಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಸಿಟಿ ರವಿ ಅವರು ಹೇಳ್ತಿರುವಂಥದ್ದು, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡೋದಕ್ಕೆ ಬರಬೇಡಿ, ನೀವು ಕಲ್ಲಲ್ಲಿ ಹೊಡೆದವರನ್ನ ಕಲ್ಲಡಿ ಹೂತಕ್ಕೂ ಕೂಡ ನಮಗೆ ಬರುತ್ತೆ, ಅವರ ತೊಡೆ ಮುರಿಯೋಕ್ಕೂ ಕೂಡ ನಮಗೆ ಬರುತ್ತೆ. ನಮಗೆ ತೊಡೆ ತಟ್ಟಬೇಡಿ, ತೊಡೆ ಮುರಿಯೋಕ್ಕೂ ತಾಕತ್ ನಮಗಿದೆ ಅಂತ ಹೇಳಿ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಸಿಟಿ ರವಿ ಅವರು ಹೇಳಿರುವಂಥದ್ದು. ಎಲ್ಲೆಲ್ಲೂ ಕೂಡ ಕೇಸರಿಮಯ. ಅಲ್ಲಿ ವಿಜುವಲ್ಸ್ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು, 28 ಗಣೇಶ ಮೂರ್ತಿಗಳ ವಿಸರ್ಜನೆ ಆಗುತ್ತೆ. ಎಲ್ಲೆಲ್ಲೂ ಕೂಡ ಕೇಸರಿ ಬಾವುಟವನ್ನ ಹಿಡಿದು ಕಾರ್ಯಕರ್ತರು ಘೋಷಣೆಯನ್ನ ಮಾಡ್ತಿದ್ದಾರೆ. ಜನ ನಾಯಕರನ್ನ ಹೊತ್ತು ಮೆರೆಸ್ತಾ ಇದ್ದಾರೆ. ಹೇಗಿದ್ದಂತಹ ಮದ್ದೂರು ಇವತ್ತು ಹೇಗಾಗ್ತಾ ಇದೆ? 2 ದಿನಗಳಿಂದ ನೆಗೆ ನೆಗೆ ಕೆಂಡ ಆಗಿದಂತಹ ಮದ್ದೂರು ಇವತ್ತು ಸಂಭ್ರಮಾಚರಣೆಯಲ್ಲಿ ತೊಡಗಿದೆ.
ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಅವಾಗ ಹೇಳ್ತಾ ಇದ್ರು, ನೀವು ಹೀಗೆ DK ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಿಮ್ಮ ತಲೆ ಮೇಲೂ ಕೂಡ ಒಡೆ ತಟ್ತಾರೆ ಅಂತ ಹೇಳ್ತಾ ಇದ್ರು. ಸಿದ್ದರಾಮಯ್ಯ ಬರೀ ಸಿದ್ದರಾಮಯ್ಯ ಅಲ್ಲ, ಟೋಪಿ ಸಿದ್ದರಾಮಯ್ಯ ಅಂತ ಆರ್ ಅಶೋಕ್ ಅವರು ಹೇಳ್ತಿದ್ರು. ಈಗ CT ರವಿ ಅವರು ಕೂಡ ಹೇಳ್ತಿದ್ದಾರೆ, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ, ಕಲ್ಲಿನಿಂದ ಹೊಡೆದವರನ್ನ ಕಲ್ಲು ಒಳಗೂ ಹೂತಾಕೋಕ್ ಕೂಡ ನಮಗೆ ಬರುತ್ತೆ, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಇವತ್ತು ಮದ್ದೂರಿನಲ್ಲಿ ಹಿಂದೂ ಮಹಾಸಾಗರವೇ ಹರಿದು ಬರ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ CT ರವಿ, ಡಾಕ್ಟರ್ ಅಶ್ವಥ್ ನಾರಾಯಣ್, ಹಲವು ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಎಲ್ಲೆಲ್ಲೂ ಕೂಡ ಕೇಸರಿಮಯ. ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನ ನೀಡ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಜನರ ಸಂಭ್ರಮವನ್ನ. ಮೊನ್ನೆಯಿಂದ ಮದ್ದೂರು ಕಾದ ಹೆಂಚಿನಂತೆ ಆಗೋಗಿತ್ತು. ಇವತ್ತು ಏನೂ ನಡೆದೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಬೀದಿ ಬೀದಿಗಳಲ್ಲೂ ಗಲ್ಲಿಗಳಲ್ಲೂ ಕೂಡ ಸಂಭ್ರಮಾಚರಣೆ ಮೊಳಗಿದೆ. ಕನ್ನಡ ಸಂಸ್ಕೃತಿಯನ್ನ ಬಿಂಬಿಸುವಂತಹ ವೀರಗಾಸೆ, ಡೊಳ್ಳು ಕುಣಿತ ಕೂಡ ನಡೀತಾ ಇತ್ತು.